ಇವತ್ತು ನಮಗೆ ಬೆಳಿಗ್ಗೆ ತಿಂಡಿಗೆ ಪಲಾವ್ ರಾಜ್ಮಾ ಎಲ್ಲ ಹಾಕಿದೆ. ಯಾಕೆಂತ ಹೇಳಿದ್ರೆ ಅದು ನಾವು ಹೀಗೆ ಅಡುಗೆಗೆ ಮಾಡೋದು ತುಂಬಾ ಕಡಿಮೆ, ಪಲ್ಯ ಅದೆಲ್ಲ. ಅದಕ್ಕೆ ಈ ರೀತಿ ಪಲಾವ್ಗೆ ಹಾಕಿ, ರಾಜ್ಮಾ ಮಾತ್ರ ಅಲ್ಲ, ಇದು ಸೋಯಾ ಉಂಟು, ಬಟನ್ ಎಲ್ಲ ಹಾಕ್ತೀನಿ. ಅದೆಲ್ಲ ಹಾಕಿ ಮಾಡುದು. ಅದಾದ್ರೆ ಎಲ್ಲೂ ತಿಂದು ಹೋಗ್ತದಲ್ಲ. ಇದು ಸ್ವಲ್ಪ ಗಟ್ಟಿ ಆಯ್ತಾ, ಇದು ಯಾವುದು ರಾಜ್ಮಾ ಸ್ವಲ್ಪ ಗಟ್ಟಿ ಗಟ್ಟಿ. ಹೌದು, ಅದು ಪದಾರ್ಥಕ್ಕೆ ನಮ್ಗೆ ಒಳ್ಳೇದಾಗುದಿಲ್ಲ, ಅದಕ್ಕೆ ಬೇಕಾಗಿ ಇದು ಮಾಡಿತ್ತು. ಇನ್ನು ನಾವು ಬೆಳಿಗ್ಗೆ ತಿಂಡಿ ತಿಂದು ಪೇಟೆಗೆ ಹೋಗಿ ಬರುವ. ನಮ್ಮ ರೋಡ್ ನೋಡಿ ಅಂತೆ ಹೇಗೆ ಉಂಟು ನೋಡಿ, ಪಿಚ್ಚಿ 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 ಆಗಿದೆ. ಮಾರ ಗಾಡಿ ಹೋಗ್ತಾ ಉಂಟು, ಜಾರಿಕೊಂಡು ಹೋಗುದೇ ಗಾಡಿ. ಇದನ್ನೆಲ್ಲ ತಂದದ್ದು ನೋಡಿ, ಇಷ್ಟು ಅಗತ್ಯ ಯಾವ್ದು ಬೇಕೋ ಅದನ್ನ ತಂದದ್ದು. ಇದನ್ನು ಇದು ತಿಂಡಿಗೆ ಅಗತ್ಯ, ಇದು ಇದು ಅಜ್ಜನಿಗೆ ತಿನ್ಲಿಕ್ಕೆ. ಇದು ಗಸ್ಕ್ 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 ಇದೆ. ನನ್ನ ಅಜ್ಜಿ ಹೇಳೋದು ಗಸ್ಕ್ ಅಂತ. ಅವ್ರಿಗೆ ಹೇಳಿಕ್ಕೆ ಗೊತ್ತಿಲ್ಲ. ಅಜ್ಜಿ ರಸ್ಕ್ ಅಲ್ಲ, ಇದು ಗಸ್ಕ್ ಅಂತ ಹೇಳುದು. ಗಸ್ಕ್ ಅಂತ ಹೇಳುದು. ಇದೊಂದು ಎಂತ ಗೊತ್ತಿಲ್ಲ. ಒಂದು ಹೊಸ ತಂದಿದ್ದೇವೆ ನೋಡೋ ತಿಂಗಳಿಗೆ ಸ್ನಾಕ್ಸ್. ಸ್ವಲ್ಪ ಸ್ನಾಕ್ಸ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಅದಕ್ಕೆ ತಂದದ್ದು. ಮತ್ತೆ ಬರ್ಬೇಕಿತ್ತು. ಮತ್ತೆ ಇದು ಗೋಧಿ ಹುಡಿ ಗೋಧಿ ಹುಡಿ ಖಾಲಿ ಆಗಿದೆ. ನಾನು ಮಾಡಿದ್ದು ಖಾಲಿ ಆಗಿದೆ. ಈಗ ತೊಳಿಲಿಕ್ಕೆ ಕೂಡ ಗೊತ್ತಿಲ್ಲ ಗೋಧಿ ಮಳೆಗೆ. ಅಷ್ಟೇ ಅಂತದ್ದು. ನಾವು ಹೋಗಿ ಬಂದದ್ದು. ಇಂತ ಮಳೆ ಅಂದ್ರೆ ಮಳೆ, ಜಾಸ್ತಿ ಮಳೆ. ಹೇಗಾದ್ರು ಬಂದೆವು. ನಮ್ಮ ರೋಡ್ ನೋಡಿದ್ರಲ್ಲ, ಬರ್ಲಿ ಯಾವ ವೆಹಿಕಲ್ ಬರ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗಿದೆ ರೋಡ್. ಕೆಲವೊಂದು ವಸ್ತುಗಳು ಬೇಕಿತ್ತು, ಹಾಗೆ ಎಲ್ಲ ತಕೊಂಡು ಬಂದು ಈಗ ಮಳೆ ಸ್ವಲ್ಪ ಹನಿತಾ ಉಂಟು. ಈಗ ಮಧ್ಯಾಹ್ನವಾಯ್ತು, ಇನ್ನು ಊಟ ಮಾಡುದು. ನಾವು ಅಮ್ಮ ಬೆಳಿಗ್ಗೆ ಅಡುಗೆ ಎಲ್ಲ ಮಾಡಿದ್ದಾರೆ, ನಿಮ್ಗೆ ತೋರಿಸ್ತೇನೆ ಅಡುಗೆ. ಇಲ್ಲದ್ರೆ ಎಂತ ಆಗ್ತದೆ ಗೊತ್ತುಂಟ, ಈಗ ನಾವು ಪೇಟೆಗೆ ಹೋಗಿ ಬರುವಾಗ ಜೋರು ಹಸಿವೆ ಆಗಿರ್ತದೆ, ಹೋಟೆಲಿದ್ದು ಬೇಡ ತಿನ್ನೋದು ಅಂತ ಹೇಳಿ ಮನೆಯಲ್ಲಿ ಅಡುಗೆ ರೆಡಿ ಇದ್ರೆ ನಮಗೆ ಊಟ ಮಾಡ್ಲಿಕ್ಕೆ ಆಗ್ತದೆ. ಊಟ ಎಲ್ಲ ರೆಡಿ ಉಂಟು, ಅಡುಗೆ ಎಲ್ಲ ಪದಾರ್ಥ ಅಡುಗೆ ಎಂತ ಸಾರು ಅದೆಲ್ಲ ರೆಡಿ ಮಾಡಿದ್ದಾರೆ. ನಿಮ್ಗೆ ತೋರಿಸುವ ಎಂತ ಅಡುಗೆ ಅಂತ ನೋಡಿ. ಇವತ್ತಿನ ಅಡುಗೆಗೆ ಇದುವೆ ನಮಗೆ ಬೀಟ್ರೋಟು ಮತ್ತೆ ಕಡಲೆ, ಮತ್ತೆ ಇದು ಮೊಟ್ಟೆಯನ್ನು ಒಟ್ಟಿಗೆ ಬೇಯಿಸಿದೆ ನೋಡಿ. ಸಪ್ರೇಟ್ ಅಡುಗೆಗೆ ಅಲ್ಲ, ಅದು ಮೊಟ್ಟೆದು ಸಿಪ್ಪೆ ಸಮೇತ ಚಂದ ತೊಳೆದು ಮೊಟ್ಟೆಯನ್ನು ಸಿಪ್ಪೆ ಸಮೇತ ಬೇಯ್ತದಲ್ಲ, ಎಂತ ಬೀಟ್ರೋಟ್ ಬೇಯುವಾಗ ಇದನ್ನು ಬೇಯಿಸಿದೆ ಒಟ್ಟಿಗೆ. ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮಗೆ ಬೀಟ್ರೂಟ್. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ಪೇಟೆಗೆಲ್ಲ ಹೋಗಿ ಬಂದು ಇವತ್ತು ಎಂತ ಮಾಡ್ತಿದ್ದಾರೆ, ಪದಾರ್ಥ ಆಗ್ಬೇಕು, ಸ್ವಲ್ಪ ಫ್ರೈ ಮಾಡಿ ಹಾಕುವ ಅಂತ ತೆಂಗಿನ ತುರಿಯನ್ನು. ಅಡುಗೆ ವೆಜ್ ಪದಾರ್ಥ ಮಾತ್ರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿದೆ, ಟೇಸ್ಟ್ ಇರ್ತದೆ ಗ್ರೇವಿ. ಯಾವುದು ವೆಜ್ಜಿಗ? ವೆಜ್ಜಿಗೆ ಸ್ವಲ್ಪ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಇರ್ತದೆ ಗ್ರೇವಿ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಹಾಕುವ ಅಂತ. ಅದೊಂದು ಕೊದ್ದಿಯೊಳು ಮಾಡುದು ನಾನು, ಅಂದ್ರೆ ಒಂದು ಬೇಳೆ ಎಲ್ಲ ಹಾಕಿ ನೋಡಿ. ಕೊದ್ದಿಯೊಳು ಮಾಡ್ಲಿಕ್ಕೆ, ಕೊದ್ದಿಯೊಳು ಅಂತ ಹೇಳಿದ್ರೆ ಅದೊಂದು ಸಾರಿನ ಹೆಸರಲ್ಲ, ನಮ್ಮ ಆಚೆ ಗ್ರೇವಿ ಅದು. ಅದಕ್ಕೆ ನಮ್ಮ ಆಚೆ ಹೇಳುದು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಮ್ಮ ಫ್ರೈ ಮಾಡಿ ಇಟ್ಟದ್ದು ನೋಡಿ. ಇದೆಲ್ಲ ಹಿಂಗು ಕೂಡ ಹಾಕ್ಬೇಕು, ಹಿಂಗು ಫ್ರೈ ಮಾಡಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡಿದ್ದ? ಡ್ರೈ ರೋಸ್ಟ್ ಮಾಡಿದ್ದೆ. ಅದು ಹಿಂಗು ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡದ್ದು, ಇಲ್ಲದು ಅದಕ್ಕೆ ಬಾಣಲೆಗೆ ಅಂಟಿ ಕೊಡ್ತದೆ. ನಿನ್ನೆ ಒಂದು ಸ್ನಾಕ್ಸ್ ತಂದದ್ದು, ತಿಂದು ನೋಡಿ ಒಳ್ಳೆ ಟೇಸ್ಟ್ ಉಂಟು ಮಾತ್ರ. ನಾ ಫಸ್ಟ್ ಇಂತ ಸ್ನಾಕ್ಸ್ ತಿಂದದ್ದು, ಅದೊಂದು ರೀತಿಯಲ್ಲಿ ಬೇರೆ ಟೈಪ್ ಶೇಪ್ ಮಾತ್ರ, ಇಲ್ಲದ್ರೆ ತುಕುಡಿ ಬರ್ತಲ್ಲ ಅದ್ರದ್ದು ಹಿಟ್ಟಾಗಿರ್ಬೇಕು. ಬ್ಯಾಂಕ ಸೌಂಡ್ ಉಂಟು. ಚಕ್ಕುಳಿ ಹಾಗೆ ಎಂತ ಫಸ್ಟ್ ಇಂತ ಶೇಪ್ ನೋಡಿದ್ದು, ಬೋಟಿಯಾಗಿ. ಖಾರ ಉಂಟು, ಉಂಟು, ಒಳ್ಳೆದುಂಟು. ನಾನು ಬೇಡ ಅಂತ ಹೇಳುದು, ಅದನ್ನು ತರುವುದಂತ ಅಂತದೆಲ್ಲ ನಾನು ಬೇಡ ಅಂತ ಹೇಳಿದೆ. ಅದು ಅಪರೂಪಕ್ಕೆ ತಿನ್ನೋದು ಒಳ್ಳೆದುಂಟು. ಇಲ್ಲದ್ರೆ ನಾನು ತರೋದು ಸ್ವಲ್ಪ ಕಡಿಮೆ. ಬದನೆ ತೆಗೆಯುವಂತ ಪದಾರ್ಥ ಮಾಡ್ಬೇಕಲ್ಲ ನಮ್ಗೆ, ಹಾಗೆ ಪದಾರ್ಥ. ಇದು ಬದನೆ ಉಂಟು ತುಂಬಾ ದಿವಸ. ಬದನೆ ಈ ಮಳೆಗಾಲದಲ್ಲಿ ಬದನೆ ಆಗ್ಲಿಲ್ಲ ಅಂತ ಆಗ್ಲಿಲ್ಲ, ಸತ್ತೋಗಿತ್ತಲ್ಲೆಲ್ಲ ಉಪವಾಸ, ಸ್ವಲ್ಪ ಸತ್ತೋಗಿದೆ. ಮಳೆಗೆ ಜೀವಾಗಿದೆ. ವಾಪಸ್ ಅದು ಚಿಗುರು ಬಂದು ಸತ್ತು ಹೋಗಿ ವಾಪಸ್ ಜೀವಾಗಿದೆ. ಯಾಕಂತ ಅದು ನೀವೆಲ್ಲಿಟ್ಟದು? ಅದು ಬಿದ್ರೆ ನೋಡಿ ಅಂತ ಹೇಳಿ, ಬಿದ್ರೆ ಹಾಗಿಟ್ಟು. ಕೊಂಬೆ ಉಂಟದು ಮತ್ತೆ ಕೆಳಗೆ ಬೇಡ ಅಂತ ಹೇಳಿ. ಇದು ಯಾವ ಬೀಜ? ಮುಳ್ಳು ಸೌತೆಯಾ? ಎಂತ? ಇದು ಬೆಂಡೆಕಾಯಿ. ಬೆಂಡೆಕಾಯಿ? ಹಾ. ಮುಳ್ಳು ಸೌತೆದು ಬಳ್ಳಿ ಅಲ್ಲ ಇದು? ಅದು ಎಲ್ಲ ಸತ್ತೋಯ್ತಂತ, ಮಳೆ ಜಾಸ್ತಿ ಆಗಿದೆ, ಬಳ್ಳಿ ಎಲ್ಲ ಸತ್ತೋಯ್ತು. ಇದು ನೋಡಿ ಇಲ್ಲಿಟ್ಟದ್ದು. ಅದು ವೇಟ್ ಆದ್ರೆ ಕಟ್ಟಾದ್ರೆ ಅದ್ರ ಭಾರ. ಇದು ಕಾಯಿ ಮೆಣಸು ಗಿಡ, ಅಂದ್ರೆ ಕುಂಟೆ ಮೆಣಸು ಉಂಟು ಅದು. ಅದು ಕೆಂಪು ಮೆಣಸಿನ ಪದಾರ್ಥಕ್ಕೆಲ್ಲ ಹಾಕಿ ಅದು. ಇದು ಮುಂದೆ ಅದು ಯಾಕೆ ಅಂತ ಗೊತ್ತಿಲ್ಲ, ಬೆಂಡಾಗುದು. ಇದು ನೋಡಿ
ಬೆಂಡೆ ಬೆಂಡೆ ಅಂತ ಅದು ಹಾಗೆ ಎಂತ ಎಲೆಯ ರೋಗ ಎಲೆ ಬೆಂಡೆ ಆಗುದಾ? ಅದೆಂತ ಅದು ಕೀಟ ಕುತ್ಕೊಳ್ಳುದಾ ಅಂತ? ಎಂತ ಅಂತ ಗೊತ್ತಿಲ್ಲ, ಮದ್ದು ಅಷ್ಟೇ, ಎಂತ ಮದ್ದು ಸಹ ಗೊತ್ತಿಲ್ಲ. ಭಯಂಕರ ಮಳೆ ಒಮ್ಮೆ ಬಂದುಂಟ್ರೆ ಜೋರು ಮಳೆ ಬರ್ತದೆ ಮತ್ತೆ ಬಿಡ್ತದೆ. ಹಾಗೆ ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡದ್ದು, ಮಳೆ ಬರ್ತಾ ಉಂಟು, ಆ ಬೆಕ್ಕು ಹೋಗ್ತಾ ಉಂಟು, ಎಲ್ಲಿಗೆ ಹೋಗುಂಟು, ಆ ಸೋಲಾರ್ ಉಂಟಲ್ಲ ಅಲ್ಲಿ ಬಿಸಿ ಬಿಸಿ ಅಲ್ಲಿ ಮಲಗ್ಲಿಕ್ಕೆ ಹೋಗುದು. ಹಾಗೆ ಆಗ ಇದು ಅಪ್ಪ ಇದು ತಗೊಂಡು ಹೋಗಿದ್ದಾರೆ ಅಡಿಕೆ ಎಲ್ಲ. ಜೋರು ಮಳೆ ಇತ್ತು, ಎಷ್ಟು ಜೋರು ಮಳೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಜೋರು ಮಳೆ ಇತ್ತು. ಮಳೆ ಬರೋಗ್ಲೇ ತಗೊಂಡು ಹೋಗಿದ್ದಾರೆ, ಇನ್ನು ಬರ್ಬೇಕಷ್ಟೇ. ಇವತ್ತು ನಮ್ಮ ಮನೆಯಲ್ಲಿ ಅಡಿಕೆ ಇದು ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ, ಹಳೆ ಅಡಿಕೆ ಅವತ್ತಿದ್ದು. ಹಾಗೆ ಸ್ವಲ್ಪ ಅರ್ಜೆಂಟ್ ಬೇಕಿತ್ತು, ಹಣ ಬೇಕಿತ್ತು. ಹಾಗೆ ನಿಮಗೆ ಮತ್ತೆ ತೋರಿಸುವ ಎಷ್ಟು ಸಿಕ್ಕಿದೆ ಅಂತ. ನಮಗೆ ಸಹ ಗೊತ್ತಿಲ್ಲ ಎಷ್ಟು ಸಿಗ್ತದೆ ಅಂತ ಹೇಳಿ. ಹಾಗೆ ಮತ್ತೆ ಎಷ್ಟು ಸಿಗ್ತದೆ ಅದನ್ನೆಲ್ಲ ಹೇಳುವ. ಈ ಕಬ್ಬಿಣದ ಪಾತ್ರೆ ಉಂಟಲ್ಲ ಎಲ್ಲ ಬಿಳಿ ಬಿಳಿ ಆಗಿದೆ ಒಳಗೆ, ಅದನ್ನುಂಟಲ್ಲ ಈಗ ನಾನು ಕಪ್ಪು ಮಾಡುದು. ಇದರೊಳಗೆ ಬಿಳಿ ಬಿಳಿ ಆದರೆ ಕಬ್ಬಿಣದ ಪಾತ್ರೆ ಯಾವಾಗಲೂ ಕಪ್ಪು ಇದ್ರೆ ಒಳ್ಳೇದು, ಚಂದ ಕಾಣ್ತದೆ. ಅದಕ್ಕೆ ಬೇಕಾಗಿ ಎಲ್ಲ ಬಿಳಿ ಆಗಿದೆ ಅಲ್ಲ, ಅದಕ್ಕೆ ಈಗ ಒತ್ತಿಸಿ ನೋಡಿ. ನಿಮ್ಮ ಮನೆಯಲ್ಲಿ ಅದು ವೈಟ್ ಆದರೆ ಅಂದರೆ ಬಿಳಿ ಆದರೆ ಹೀಗೆ ಮಾಡಿ ಒತ್ತಿಸಿದ್ರೆ ಆಯಿತು. ನಾನು ಚಂದ ಮಾಡಿ ಒತ್ತಿಸ್ಬೇಕು. ಈಗ ಭಯಂಕರ ಬಿಸಿ ಉಂಟು, ಕೈಯಲ್ಲಿ ಮುಟ್ಟಿ ಗೊತ್ತಿಲ್ಲ. ಹೀಗೆ ಒತ್ತಿಸ್ಬೇಕು ಚಂದ ಮಾಡಿ. ಮತ್ತೆ ಗ್ಯಾಸಲ್ಲಿ ಆದರೆ ಆಗುದಿಲ್ಲ, ಒಲೆಯಲ್ಲಿ ಮಾತ್ರ ಆಗುದು. ಈಗ ಒತ್ತಿ ಆದ ಮೇಲೆ ಉಂಟಲ್ಲ, ಇದನ್ನು ಚಂದ ಮಾಡಿ ತೊಳೆದ್ರೆ ಅದು ಕಪ್ಪು ಆಗ್ತದೆ. ಎಷ್ಟು ಚಂದ ಕಪ್ಪು ಆಯ್ತು ನೋಡಿ. ಇದನ್ನು ಇದು ತಣ್ಣಗೆ ಆದ ಮೇಲೆ ಚಂದ ಮಾಡಿ ತೊಳೆದ್ರೆ ಇದು ಕಪ್ಪು ಆಗ್ತದೆ. ಕಬ್ಬಿಣದ ಬಾಣಲ್ಲ ಇದು. ನಮ್ಮ ತೋಟದಲ್ಲಿ ಆದ ತರಕಾರಿಯಿಂದ ಮಾಡಿದ ಕೊದ್ದಿಯೊಳು, ನಾವು ಕೊದ್ದಿಯೊಳು ಅಂತ ಹೇಳೋದು ಪದಾರ್ಥ. ಇದು ಬಟಾಟೆ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ ಮತ್ತೆ ಅಲಸಂಡೆ ಬೀಜ ಹೊರಗಿಂದ ತಂದದ್ದು. ಇನ್ನು ಬನ್ನಿ ಎಲ್ರು ಊಟ ಮಾಡುವ ಕೊದ್ದಿಯೊಳಲ್ಲಿ. ಅಡಿಕೆ ಸೇಲ್ ಮಾಡಿ ಬಂದ್ರಪ್ಪ. ಎಷ್ಟು ಸಿಕ್ಕಿದೆ ಗೊತ್ತುಂಟಾ? ಇದ್ರಲ್ಲಿ ನಿಮ್ಗೆ ಎಷ್ಟು ಅಂತ ಕಾಣ್ತದ ನೋಡಿ, ಇಲ್ಲಿ ತೋರಿಸ್ತೇನೆ. ಇದು ನಮ್ಮ ಅಡಿಕೆ ಆದಾಯ, ಹಳೆ ಅಡಿಕೆ ಆದಾಯ. ಜಾಸ್ತಿ ಇದ್ರೆ ಜಾಸ್ತಿ ಅಡಿಕೆ ಇರ್ತದೆ ನೋಡಿ, ಇಷ್ಟುಂಟು. ಯಾರಿಗಾದ್ರೂ ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಅಂತ ಹೇಳಿ? ಇಷ್ಟು ಇದೆಷ್ಟು ಉಂಟು ಅಂತ ಹೇಳಿದ್ರೆ 10,000 ಉಂಟು. 10,000 ಅಂತ ಹೇಳಿದ್ರೆ ನಮ್ಗೆ ಇದು EMI ಪೇ ಮಾಡ್ಲಿಕ್ಕೆಲ್ಲ ಬೇಕಾಗ್ತದೆ. ಹಾಗೆ ಅರ್ಜೆಂಟಿಗೆ ಹಳೆ ಅಡಿಕೆಯನ್ನು ಕೊಟ್ಟು ತಂದದ್ದು. ಹಾಗೆ ಜಾಸ್ತಿ ಕೃಷಿ ಅಡಿಕೆ ಎಲ್ಲ ಇದ್ರೆ ಜಾಸ್ತಿ ಇದಾಗ್ತದೆ, ಒಳ್ಳೇದು ಮಾತ್ರ ಅಡಿಕೆ ಎಲ್ಲ ಇದ್ರೆ. ಮತ್ತೆ ಅದನ್ನು ಹಾಗೆ ನೋಡ್ಕೊಳ್ಬೇಕು, ಗೊಬ್ಬರ ಎಲ್ಲ ಹಾಕಿದ್ರೆ ಮಾತ್ರ ಇದು ಹಣ ಸಿಗುದು. ಇದ್ರಲ್ಲಿ ಖರ್ಚು ಕೂಡ ಉಂಟು, ಅಂದ್ರೆ ನಾವು ಗೊಬ್ಬರಕ್ಕೆಲ್ಲ ಎಷ್ಟು ನಾವು ಖರ್ಚು ಹಾಕ್ತೇವೆ ಅದಕ್ಕಿಂತ ಸ್ವಲ್ಪ ಡಬಲ್ ಸಿಗ್ತದೆ ಅಡಿಕೆಯಲ್ಲಿ ಆದ್ರೆ. ಹಾಗಾದ್ರೆ ಚಂದ ನೋಡ್ಕೊಂಡ್ರೆ ಒಳ್ಳೇದು. ಒಳಗೆ ನಮ್ದು ಇದು ಅಡಿಕೆ ಆದಾಯ, ಹಳೆ ಅಡಿಕೆ ಆದಾಯ. ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ ಇರ್ತದೆ. ಸ್ವಲ್ಪ ಅಡಿಕೆ ಇತ್ತು, ಅದನ್ನು ಸೇಲ್ ಮಾಡಿದ್ದು. ಸ್ವಲ್ಪ ಇತ್ತು, ಹಳೆ ಇತ್ತು, ಅದನ್ನು ಸೇಲ್ ಮಾಡಿದ್ದು. ಹಾಗೆ ನಮ್ಗೆ ಅರ್ಜೆಂಟ್ ಬೇಕಿತ್ತು. ಹಾಗೆ ನಾನು ಇವತ್ತೇ 500 ರೂಪಾಯಿಯನ್ನು ಕರೆಕ್ಟ್ ನೋಡಿದ್ದು, ನೋಡ್ಲೇ ಇಲ್ಲ ಕರೆಕ್ಟ್ ಹೇಗುಂಟು ಅಂತ ಹೇಳಿ. ಇದ್ರಲ್ಲಿ ಉಂಟಲ್ಲ ಚಿಕ್ಕ ಚಿಕ್ಕ ನಂಬರ್ಸ್ ಹಾಕಿ ದೊಡ್ಡ ನಂಬರ್ಸ್ ಉಂಟು ನೋಡಿ, ಇಲ್ಲಿ ಕಾಣ್ತದೆ ಗೊತ್ತಿಲ್ಲ. ನಾನು ಇವತ್ತು ಸರಿಯಾಗಿ ನೋಡಿದೆ ಅಂತ ಹೇಳಿದ್ರೆ ನೋಡ್ಲೇ ಇಲ್ಲ. ಇಷ್ಟರೊಳಗೆ ನೋಡಿದ್ದೆ, ಹೀಗೆ ಮಾಡಿಸಿ ಕೊಡುದೆಲ್ಲ ನೋಡುದಿಲ್ಲ. ಎಲ್ಲ ನೋಟಲ್ಲಿ ಹಾಗೆ ದೊಡ್ಡ ದೊಡ್ಡ ನಂಬರ್ಸ್ ಉಂಟು, ಹಾಗೆ ಒಂದೊಂದು ಸ್ಪೆಲ್ಲಿಂಗ್ ಎಲ್ಲ ಉಂಟು. ಅಡಿಕೆ ಸೇಲ್ ಮಾಡಿ ಕಳೆದ ವರ್ಷದ ಅಡಿಕೆ ಸ್ವಲ್ಪ ಇತ್ತು, ಅದನ್ನು ಸೇಲ್ ಮಾಡಿ ನಾನು ತಂದಿದ್ದಾರೆ. ಈಗ ನೋಡಿ, ಇದು ಅಡಿಕೆ ಸಸಿ ನೋಡಿ. ಈ ಅಡಿಕೆ ಸಸಿಯನ್ನೇ ನೆಟ್ಟರೆ ಒಂದು 3 ವರ್ಷದಲ್ಲಿ ಅಡಿಕೆ ಆಗ್ತದೆ ಇದರಲ್ಲಿ. ಇದು ನಮ್ಮ ಗಿಡ ನೋಡಿ, ಇಲ್ಲಿ ನೋಡಿ ಕಾಣ್ತಾ ಉಂಟು. ಇದು ಎಲ್ಲಿ ಅದು ಸತ್ತಿದೆ ಅದಕ್ಕೆ ಇಡ್ಲಿಕ್ಕೆ, ಸ್ವಲ್ಪ ಸತ್ತ ಗಿಡಕ್ಕೆ ಇಡ್ಲಿಕ್ಕೆ ತಂದದ್ದು. ಈ ಅಡಿಕೆಯನ್ನು ನೆಡುದು ನೋಡಿ. ಈ ಅಡಿಕೆಯನ್ನು ಮಣ್ಣೊಳಗೆ ಇದರ ತೊಟ್ಟೆಯಲ್ಲಿ ಹಾಕಿಟ್ರೆ ಈ ರೀತಿ ಗಿಡ ಬರ್ತದೆ. ಅಂದರೆ ತಾರಮರ ಅಡಿಕೆಯನ್ನು ಇಡುವುದಲ್ಲ, ಜಾಸ್ತಿ ಅಡಿಕೆ ಆಗ್ತದೆ ನೋಡಿ. ಆ ಮರದಿಂದ ತೆಗೆದು ಅದು ಸಹ ಒಂದು ಹಳೆ ಅಡಿಕೆ ಮರ ಆಗಬೇಕು, ಒಂದು 25-30 ವರ್ಷದ ಹಳೆ ಅಡಿಕೆ ಮರ ಉಂಟಲ್ಲ, ಅದರಿಂದ ತೆಗೆದು ನಾವು ಬೀಜಕ್ಕೆ ಇಡೋದು ನೋಡಿ. ಇಲ್ಲಿ ಇದು ಸ್ವಲ್ಪ ಗಿಡ ಇಟ್ಟಿದ್ದೇವೆ, ಉಂಟಲ್ಲ ನಿಮಗೆ ಕೂಡ ಈ ಗಿಡ ನೆಡ್ಬೋದು. ಸ್ವಲ್ಪ ಅಡಿಕೆ ಜಾಗ ಇದ್ದು ಕೂಡ, ಜಾಸ್ತಿ ಜಾಗ ಬೇಕಂತೇಳಿಲ್ಲ, 5 ಸೆನ್ಸ್ ಜಾಗದಲ್ಲಿ ಕೂಡ ಸ್ವಲ್ಪ ಅಡಿಕೆ ಸಸಿ ನೆಟ್ಟರೆ ಸ್ವಲ್ಪ ಅಡಿಕೆ ಸಿಗ್ತದೆ ನೋಡಿ. ಖಾಲಿ ಜಾಗ ಯಾಕೆ ಬಿಡೋದು? ಅದಕ್ಕೆ ಬೇಕಾದ್ರೆ ನಾವು ಸ್ವಲ್ಪ ಜಾಗ ಖಾಲಿ ಉಂಟು, ಮತ್ತು ಸತ್ತ ಗಿಡ ಉಂಟು, ಅದಕ್ಕೆ ನಾವು ನೆಡಲಿಕ್ಕೆ ಇಲ್ಲಿ ಅಡಿಕೆ ಸಸಿಯನ್ನು ಇಟ್ಟಿದ್ದೇವೆ ನೋಡಿ. ಇಲ್ಲಿ ಒಂದು 10-15 ಏನು ಇರಬೇಕು. ಒಳಗೆ ನೋಡಿ ಯಾರು ಇದ್ದಾರಂತ ನೋಡಿ. ಇಲ್ಲಿ ಅಡಿಕೆ ಎಲ್ಲ ಹಾಕಿದೆ, ಸ್ವಲ್ಪ ಬಿದ್ದದ್ದು. ಎಲ್ಲಿದ್ದಾರೆ ನೋಡಿ ಇಲ್ಲಿ, ಆಗ ಓಡಿ ಬಂದಿದ್ದಾರಲ್ಲ, ಇಲ್ಲಿ ಮಲಗುದು, ಇಲ್ಲಿ ಮಲಗುದು. ಅದು ಚಿಕ್ಕ ಪಿಂಕು,
ಇದು ತೆಂಗು, ಅದು ದೊಡ್ಡ ಇದು ಅಜ್ಜ. ಇದು ಉಂಟಲ್ಲ ಇದು ಅಜ್ಜ ಎಲ್ಲ ಕಚ್ಚಿಕೊಂಡು ಬಂದು ಹೌದು ನೋಡಿ. ಎಲ್ಲಿ ಆದ್ರೂ ಕಚ್ಚಿಕೊಂಡು ಬಂದು ನೋಡಿ ಇಲ್ಲಿ ಉಂಟಲ್ಲಿ ಅದು ಮತ್ತೊಂದು ಬಂತು ಬಿಲ್ಲ ಕೂಡ ಬಂದ. ಬಿಲ್ಲ ಇಲ್ಲಿ ಮಲಗೋದು ವಿಲ್ಲ ಇಲ್ಲಿ. ಅದಕ್ಕೊಂದು ವೇಸ್ಟ್ ಬಟ್ಟೆನ ಹಾಕಿ ಬಿಟ್ಟ ನೋಡಿ ಇಲ್ಲಿ ವೇಸ್ಟ್ ಪ್ಯಾಂಟ್ ಎಲ್ಲ ಹಾಕಿ ಬಿಡುದು ಅದಕ್ಕೆ ಮಲಗ್ಲಿಕ್ಕೆ. ಇದು ಡುಮ್ಮ ಒಂದು ಹೌದು ಪಿಂಕ್ ಪಿಂಕ್ ಇದು ಇದು ಅಜ್ಜ ಬೇಕು ಇದು ಕಚ್ಚಿಕೊಂಡೇ ಇರುದು. ಅದು ಅಲ್ಲಿ ಸಹ ಬಂತು ಒಂದು ಕಪ್ಪಿದು ವಿಲ್ಲ. ಬಿಲ್ಲ ನೋಡಿ ಇಲ್ಲಿ ಬಡ್ಡ ದೊಡ್ಡ ಉಂಟು ಇಲ್ಲಿ. ಇವತ್ತು ಊಟ ಮಾಡ್ಲಿಲ್ಲ ಅದು ಮಾಡ್ಲಿಲ್ವಾ? ಮಧ್ಯಾಹ್ನ ಊಟ ಮಾಡ್ಲಿಲ್ಲ. ಮಣ್ಣ ತಿಂಡಿ ತಿನ್ನೋದೇ ಬೇಡ. ಬಿಡಿ 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 ಬಡ್ಡ 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 ಉಗುರು ಹೋಗ್ತದೆ ಬಡ್ಡಂದು. ಜೋರು ಮಳೆ ಬರ್ಲಿಕ್ಕಾಗಿದೆ. ಇದು ಬಿಸಿ ಬಿಸಿ ನೋಡಿ, ಸೋಲಾರ್ ಅಂತ ಹೇಳುದು, ಅಡಿಕೆ ಎಲ್ಲ ಒಣಗಿಸುವ ಜಾಗ ಇದು. ಸೋಲಾರ್ ಅಂತ ಹೆಚ್ಚಾಗಿ ಅಡಿಕೆ ಇರುವವರ ಮನೆಯಲ್ಲಿ ಇರ್ತದೆ, ಅಡಿಕೆ ಒಣಗಿಸ್ಲಿಕ್ಕೆ ಹಾಕುವ ಜಾಗ. ಹಾಗೆ ಇಲ್ಲೆಲ್ಲ ಬೇಕುಗಳಿಗೆ ಮಲಗುದು. ಹಾಗೆ ಇವತ್ತಿನ ಬ್ಲಾಗ್ ಅನ್ನು ಮುಗಿಸುದು. ಮತ್ತೆ ಸಿಗುವ, ಬಾಯ್.